ನಮಸ್ಕಾರ ಸ್ನೇಹಿತರೆ, ಒಂದು ಪುಸ್ತಕ ಅದು ಇನ್ನೂ ಮಾರುಕಟ್ಟೆಗೆ ಬಂದಿಲ್ಲ, ಪಬ್ಲಿಷ್ ಆಗಿಲ್ಲ, ಅದನ್ನು ಇನ್ನೂ ಯಾರೂ ಪೂರ್ತಿಯಾಗಿ ಓದಿಲ್ಲ, ಅಧಿಕೃತವಾಗಿ ಅದು ಇನ್ನೂ ಕೂಡ ರಿಲೀಸೂ ಆಗಿಲ್ಲ. ಆದರೆ ಆ ಅಗೋಚರ ಪುಸ್ತಕ ದೇಶದಲ್ಲಿ ದೊಡ್ಡ ಭೂಕಂಪವನ್ನು ಸೃಷ್ಟಿ ಮಾಡಿದೆ. ಭಾರತದಲ್ಲಿ Tanks were within a few hundred meters of Indian positions on the Kailash range. ಭಾರತ ಚೈನಾ ನಡುವೆ ಅವತ್ತು ಏನಾಗಿತ್ತು ಅಂತ ಹೀಟೆಡ್ ಡಿಬೇಟ್ ಅನ್ನ ಕ್ರಿಯೇಟ್ ಮಾಡಿದೆ. ಮಾಜಿ ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಣೆ ಇವರು ಬರೆದ 4 Stars ಆಫ್ ಡೆಸ್ಟಿನಿ ಅನ್ನೋ ಪುಸ್ತಕ ಈಗ ಆಡಳಿತ ಮತ್ತು ವಿಪಕ್ಷದ ನಡುವೆ ದೊಡ್ಡ ಯುದ್ಧಕ್ಕೆ ಕಾರಣ ಆಗಿದೆ. ಅಸಲಿಗೆ ಆ ಪುಸ್ತಕದಲ್ಲಿರೋದಾದ್ರೂ ಏನು? 2020 ಆ ಕಗ್ಗತ್ತಲ ಕೋಲ್ಡ್ ನೈಟ್ನಲ್ಲಿ ಲಡಾಖ್ನಲ್ಲಿ ನಿಜಕ್ಕೂ ಏನಾಯಿತು? ಚೀನಾ ಟ್ಯಾಂಕ್ಗಳು ನುಗ್ಗಿ ಬರ್ತಾ ಇದ್ರು. ದಿಲ್ಲಿಯಿಂದ ಆದೇಶ ಬರಲಿಲ್ವಾ? ಅಗ್ನಿಪಥ್ ಯೋಜನೆ ಬಗ್ಗೆ ಸೇನೆ ಅಂದುಕೊಂಡಿದ್ದೇನು, ಆದರೆ ಸರ್ಕಾರ ಮಾಡಿದ್ದೇನು? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಫೋಟಕ ಸಂಗತಿಗಳನ್ನು, ಅವರ ಪರ್ಸ್ಪೆಕ್ಟಿವ್ ಅನ್ನು, ಅವರ ಆಲೋಚನೆಗಳನ್ನು ಜನರಲ್ MM ನರವಣೆ ಪುಸ್ತಕದಲ್ಲಿ ಬರೆದಿದ್ದಾರೆ. ಹಾಗಿದ್ರೆ ಆ ಪುಸ್ತಕವನ್ನು ಸರ್ಕಾರ ಯಾಕೆ ತಡೆ ಹಿಡಿದಿದೆ? ರಾಹುಲ್ ಗಾಂಧಿ ಆ ಬುಕ್ ಹೆಸರು ಹೇಳಿದ ತಕ್ಷಣ ಪ್ಲೇಸ್ನ ಹೆಸರು ತಪ್ಪು ಹೇಳಿದ್ರು. ರಾಹುಲ್ ಗಾಂಧಿ ಪ್ರಿಂಟ್ಔಟ್ ಕೈಯಲ್ಲಿ ಹಿಡ್ಕೊಂಡು ಕೂಡ ಅವರು ಲಡಾಖ್ಗೆ ಡೋಕ್ಲಾಮ್ ಅಂತ ಹೇಳಿದ್ರು. 1000 ಕಿಲೋಮೀಟರ್ ದೂರದಲ್ಲಿರೋ ಡೋಕ್ಲಾಮ್ನ ಹೆಸರು ಹೇಳಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗಿತ್ತು. ಡೋಕ್ಲಾಮ್ ಇರೋದು ಭೂತಾನ್, ಭಾರತ, ಚೈನಾ ಗಡಿಯ ಟ್ರೈ ಜಂಕ್ಷನ್ನಲ್ಲಿ. ಇದಿರೋದು ಲಡಾಖ್ನಲ್ಲಿ, ಈಸ್ಟರ್ನ್ ಲಡಾಖ್ನಲ್ಲಿ, ಪಂಗಾಂಗ್ ಸೋ ಸರೋವರದ ಹತ್ತಿರ ಈ ಗಲ್ವಾನ್ ಸಂಘರ್ಷ ಎಲ್ಲ ಆಗಿರೋದು. ಸೊ ನಾವು ಅದನ್ನು ಕ್ಲಾರಿಟಿಯೊಂದಿಗೆ ಮುಂದಕ್ಕೆ ಹೋಗೋಣ. ರಾಹುಲ್ ಗಾಂಧಿ ಆ ಬುಕ್ ಹೆಸರು ಹೇಳಿದ ತಕ್ಷಣ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಯಾಕೆ ಕೆಂಡಾಮಂಡಲವಾದರು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಬುಕ್ ಬಾಂಬ್ ಅನ್ನ ಬಿಚ್ಚಿ ಒಳಗೇನಿದೆ ಅಂತ ಎಳೆಯಾಗಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಫೆಬ್ರವರಿ 2 ಸಂಸತ್ನಲ್ಲಿ ಹೈಡ್ರಾಮಾ. ಸಂಸತ್ನಲ್ಲಿ ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯದ ಚರ್ಚೆ ನಡೀತಾ ಇತ್ತು. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮಾತು ಶುರು ಮಾಡಿದ್ರು. ಯಾವಾಗ ರಾಹುಲ್ ಗಾಂಧಿ ಕೈಯಲ್ಲಿ ಒಂದು ಪೇಪರ್ ಹಿಡ್ಕೊಂಡು ಅದರಲ್ಲಿ ಪ್ರಿಂಟ್ಔಟ್ ಇತ್ತು, ಒಂದು ನ್ಯೂಸ್ ಆರ್ಗನೈಸೇಷನ್ ಆರ್ಟಿಕಲ್ನ ಪ್ರಿಂಟ್ಔಟ್ ಇತ್ತು. ಅವರು ಜನರಲ್ ನರವಣೆಯವರ ಇನ್ನೂ ಬಿಡುಗಡೆಯಾಗದ ಪುಸ್ತಕದ ವಿಚಾರವನ್ನು ಪ್ರಸ್ತಾಪಿಸಿದ್ರಲ್ಲ, ಆಗ ಇಡೀ ಸದನದಲ್ಲಿ ಗಲಾಟೆ ಶುರುವಾಯಿತು. ರಾಹುಲ್ ಗಾಂಧಿ ಆಗ ಕೇಳ್ತಾರೆ, ಸರ್, ಈ ಪುಸ್ತಕದಲ್ಲಿ ಜನರಲ್ ನರವಣೆ ಅವರೇ ಬರೆದಿದ್ದಾರೆ, ಚೀನಾ ಗಡಿಯಲ್ಲಿ ಪರಿಸ್ಥಿತಿ ಕೈ ಮೀರಿದಾಗ ಸರ್ಕಾರ ಸೇನೆಗೆ ಸರಿಯಾದ ಡಿರೆಕ್ಷನ್ ಕೊಡಲಿಲ್ಲ ಅಂತ. ಅಂದರೆ ರಾಹುಲ್ ಗಾಂಧಿ ವಾದ ಏನಿತ್ತು ಅಂದರೆ ಮೋದಿ ಸರ್ಕಾರ ಚೀನಾ ವಿಚಾರದಲ್ಲಿ ಸತ್ಯ ಮುಚ್ಚಿಡ್ತಾ ಇದೆ, ಸೇನೆಯ ಕೈಕಟ್ಟಿ ಹಾಕಿತ್ತು ಅನ್ನೋದು ರಾಹುಲ್ ಗಾಂಧಿ ಆರೋಪ. ಆದರೆ ರಾಹುಲ್ ಗಾಂಧಿ ಈ ವಿಚಾರ ಎತ್ತುತ್ತಾ ಇದ್ದ ಹಾಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಕೂಡಲೇ ಎದ್ದು ನಿಂತು ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾರೆ. ರಾಜನಾಥ್ ಸಿಂಗ್ ಅವರು ಖಡಕ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ, ರಾಹುಲ್ ಜಿ, ನೀವು ಓದ್ತಾ ಇರೋ ಪುಸ್ತಕ ಪಬ್ಲಿಷ್ ಆಗಿದೆಯಾ? ಅದು ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆಯಾ? ಇಲ್ಲ ಅಲ್ವಾ? ಹಾಗಿದ್ರೆ ಅಧಿಕೃತವಾಗಿ ಇನ್ನೂ ಪ್ರಕಟವಾಗದ, ಇನ್ನು ಸ್ಕ್ರೂಟಿನಿಯಲ್ಲಿ ಇರೋ ಒಂದು ಪುಸ್ತಕದ ಸಾಲುಗಳನ್ನು ನೀವು ಸಂಸತ್ನಲ್ಲಿ ಹೇಗೆ ಕೋಟ್ ಮಾಡ್ತೀರಾ ಅಂತ. ಅಥವಾ ಅಮಿತ್ ಶಾ ಕೂಡ ಸೇರಿಕೊಂಡು ಇದು ರೂಲ್ಸ್ಗೆ ವಿರುದ್ಧ, ಸುಳ್ಳು ಸುದ್ದಿಯನ್ನು ಅಥವಾ ದೃಢೀಕರಿಸದ ಮಾಹಿತಿಯನ್ನು ಸದನದಲ್ಲಿ ಮಾತಾಡೋ ಹಾಗಿಲ್ಲ ಅಂತ ರೂಲ್ ಬುಕ್ ತೋರಿಸ್ತಾರೆ. ಕಡೆಗೆ ಸ್ಪೀಕರ್ ಓಂ ಬಿರ್ಲಾ ಅವರು ಲೋಕಸಭೆಯ ರೂಲ್ ನಂಬರ್ 349 ಅದನ್ನು ಕೋಟ್ ಮಾಡಿ ರಾಹುಲ್ ಗಾಂಧಿಯನ್ನು ತಡೀತಾರೆ. ನೋಡಿ, ಪಬ್ಲಿಷ್ ಆಗದ ಡಾಕ್ಯುಮೆಂಟ್ ಬಗ್ಗೆ ಇಲ್ಲಿ ಅದನ್ನು ಕೋಟ್ ಮಾಡೋ ಹಾಗಿಲ್ಲ ಅಂತ. ರಾಹುಲ್ ಗಾಂಧಿ ಆಡಿದ ಮಾತುಗಳನ್ನ ಕಡತದಿಂದ ತೆಗೆದು ಹಾಕ್ತಾರೆ. 349 ऐसी पुस्तक समाचार पत्र नहीं पढ़ा जाएगा. ಆದ್ರೆ ಸ್ನೇಹಿತರೆ, ಇಲ್ಲಿ ಟೆಕ್ನಿಕಲ್ ಆಗಿ ಸರ್ಕಾರ ಹೇಳಿದ್ದು ಸರಿ ಇರಬಹುದು. ರೂಲ್ಸ್ ಪ್ರಕಾರ ಅನ್ಪಬ್ಲಿಷ್ಡ್ ಬುಕ್ ಬಗ್ಗೆ ಪಾರ್ಲಿಮೆಂಟ್ ನಲ್ಲಿ ಮಾತನಾಡೋ ಹಾಗಿಲ್ಲ ಅಂತ. ಆದ್ರೆ ಜನಸಾಮಾನ್ಯರಿಗೆ ಕಾಡ್ತಿರೋ ಪ್ರಶ್ನೆ ಬೇರೆ ಇದೆ. ರಾಹುಲ್ ಗಾಂಧಿ ಓದಿದ ಆ ಸಾಲುಗಳಲ್ಲಿ ಅಂಥದ್ದೇನಿತ್ತು? ಸರ್ಕಾರ ಯಾಕೆ ಇಷ್ಟೊಂದು ಡಿಫೆನ್ಸಿವ್ ಆಯಿತು? ಅದರ ಅಸಲಿ ಸ್ಟೋರಿ ಇರೋದು ಸ್ನೇಹಿತರೆ 2020 ಲಡಾಖ್ ಗಡಿಯಲ್ಲಿ. 2020 ಆಗಸ್ಟ್ 31 ಲಡಾಖ್ನಲ್ಲಿ ಕತ್ತಲ ರಾತ್ರಿ. ಸ್ವಲ್ಪ ಹಿಂದಕ್ಕೆ ಹೋಗೋಣ ನಾವು ಟೈಮ್ನಲ್ಲಿ. ಆಗಸ್ಟ್ 31 ಆ ರಾತ್ರಿ ಲಡಾಖ್ನ ರೆಚಿನ್ ಲಾ ಮತ್ತು ಕೈಲಾಶ್ ರೇಂಜ್ ಗಲ್ವಾನ್ ಗಲಾಟೆಯಾಗಿ ಇನ್ನೂ ಕೆಲವು ತಿಂಗಳುಗಳಾಗಿದ್ದಾವೆ ಅಷ್ಟೇ. ವಾತಾವರಣ ಬೂದಿ ಮುಚ್ಚಿದ ಕೆಂಡತ್ತರ ಇದೆ. ಅವತ್ತು ರಾತ್ರಿ ಏನಾಯಿತು ಅನ್ನೋದನ್ನ PTI, ಇಂಡಿಯನ್ ಎಕ್ಸ್ಪ್ರೆಸ್ ಮತ್ತು ದಿ ಕ್ಯಾರವಾನ್ ಮ್ಯಾಗಝಿನ್ ನರವಣೆ ಅವರ ಪುಸ್ತಕದ ಲೀಕ್ ಆದ ಭಾಗಗಳನ್ನು ಇಟ್ಕೊಂಡು ರಿಪೋರ್ಟ್ ಮಾಡಿದ್ದಾರೆ. ಆ ವರದಿ ಪ್ರಕಾರ ಆಗಸ್ಟ್ 31 ರಾತ್ರಿ ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಏಕಾಏಕಿ ನುಗ್ಗಿ ಬರೋಕೆ ಶುರು ಮಾಡುತ್ತೆ. ಬರೀ ಸೈನಿಕರಲ್ಲ, ಚೀನಾದ ಯುದ್ಧ ಟ್ಯಾಂಕ್ಗಳು ಮತ್ತು ಆರ್ಮರ್ಡ್ ವೆಹಿಕಲ್ಸ್ ಭಾರತದ ಗಡಿಯ ಹತ್ತಿರಕ್ಕೆ ಬರ್ತವೆ. ಅವರ ಪ್ಲಾನ್ ಏನಿತ್ತು ಅಂತ ಹೇಳಿದ್ರೆ ಭಾರತದ ಸೇನೆಯನ್ನ ಒಂದ್ ಕಡೆ ಲಾಕ್ ಮಾಡಿ ಆಯಕಟ್ಟಿನ ಜಾಗಗಳನ್ನ ಕಂಟ್ರೋಲಿಗೆ ತಗೊಳ್ಳೋದು. ಯಾಕಂದ್ರೆ ಕೈಲಾಶ್ ರೇಂಜ್ ಅನ್ನೋದು ಲಡಾಖ್ನ ಅತ್ಯಂತ ಆಯಕಟ್ಟಿನ ಎತ್ತರದ ಪ್ರದೇಶ. ಇದ್ರ ಮೇಲೆ ಹಿಡಿತ ಸಾಧಿಸಿದ್ರೆ ಇಡೀ ಪಂಗಾಂಗ್ ಸೋ ಸರೋವರದ ಮೇಲೆ ಕಣ್ಣಿಡಬಹುದು. ಇದೇ ಕಾರಣಕ್ಕೆ ಚೀನಾ ಟ್ಯಾಂಕ್ಗಳು ನುಗ್ಗಿ ಬಂದ್ವು.
ಗಡಿ ಒಳಗೆ ದಾಟಿಲ್ಲ, ಹತ್ರಕ್ಕೆ ಬರ್ತಾ ಇದ್ವು. ಪರಿಸ್ಥಿತಿ ಕೈ ಮೀರುತ್ತೆ. ಆವಾಗ ಗ್ರೌಂಡ್ ನಲ್ಲಿರೋ ಕಮಾಂಡರ್ಗಳು ಕನ್ಫ್ಯೂಸ್ ಆದ್ರು, ಯಾಕಂದ್ರೆ ಭಾರತ ಚೀನಾ ಗಡಿಯಲ್ಲಿ ಗುಂಡು ಹಾರಿಸಬಾರದು ಅನ್ನೋ ಅಗ್ರಿಮೆಂಟ್ ಇದೆ. ಆದ್ರೆ ಈಗ ಚೀನಾ ಟ್ಯಾಂಕ್ ತಗೊಂಡು ಹತ್ರಕ್ಕೆ ಮೂವ್ ಆಗ್ತಾ ಇದೆ. ಈಗೇನ್ ಮಾಡಬೇಕು? ಫೈರ್ ಮಾಡಬೇಕಾ ಅಥವಾ ಸುಮ್ಮನೆ ಇರಬೇಕಾ ಅಥವಾ ಅಡ್ಡ ಹೋಗಬೇಕಾ? ಏನ್ ಮಾಡಬೇಕು? ರಾತ್ರಿ ಸರಿಯಾಗಿ 8:15 ನಾರ್ದರ್ನ್ ಕಮಾಂಡ್ ಚೀಫ್ ಲೆಫ್ಟಿನೆಂಟ್ ಜನರಲ್ YK ಜೋಶಿ ಅವರು ನರವಣೆ ಅವರಿಗೆ ಕಾಲ್ ಮಾಡ್ತಾರೆ. ಅವರ ಧ್ವನಿಯಲ್ಲಿ ಆತಂಕ ಇತ್ತಂತೆ. ಸರ್, ರೆಚಿನ್ಲಾ ಕಡೆಗೆ 4 ಚೀನಾ ಟ್ಯಾಂಕ್ಗಳು ಮತ್ತು ಪದಾತಿ ದಳ ಇನ್ಫೆಂಟ್ರಿ ನಿಧಾನವಾಗಿ ಬರ್ತಾ ಇದ್ದಾರೆ, ಮೂವ್ ಆಗ್ತಿದ್ದಾರೆ. ನಾವು ಲೈಟ್ ಹೊಡೆದು ವಾರ್ನ್ ಮಾಡಿದ್ವಿ, ಆದ್ರೆ ಅವರು ಕೇಳ್ತಾ ಇಲ್ಲ, ಮೂವ್ ಆಗ್ತಿದ್ದಾರೆ ಅಂತ. ಆಗ ನರವಣೆ ಅವ್ರಿಗೂ ಗೊತ್ತಾಯ್ತು ಇದು ಚಿಕ್ಕ ವಿಚಾರ ಅಲ್ಲ, ಒಂದು ಸಣ್ಣ ತಪ್ಪು ನಡೆದರೂ ಕೂಡ 2 ರಾಷ್ಟ್ರಗಳ ನಡುವೆ ಪೂರ್ಣ ಪ್ರಮಾಣದ ಯುದ್ಧ ಶುರುವಾಗಬಹುದು ಅಂತ. ಆದರೆ ಅವ್ರ ಮುಂದೆ ಒಂದು ಧರ್ಮ ಸಂಕಟ ಇತ್ತು. ಯಾಕಂದ್ರೆ ಅಲ್ಲಿವರೆಗೂ ಅವರಿಗೆ ಕ್ಲಿಯರ್ ಆದೇಶ ಇತ್ತು, ಮೇಲಿಂದ ಪರ್ಮಿಷನ್ ಸಿಗೋವರೆಗೂ ಫೈರ್ ಮಾಡೋ ಹಾಗಿಲ್ಲ ಅಂತ. ಆದ್ರೆ ನರವಣೆ ಸುಮ್ಮನೆ ಕೂರಲ್ಲ. ತಕ್ಷಣ ಸಾಲು ಸಾಲು ಫೋನ್ ಕರೆಗಳನ್ನ ಮಾಡ್ತಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್, NSA ಅಜಿತ್ ದೋವಲ್ ಮತ್ತು CDS ಬಿಪಿನ್ ರಾವತ್ರಿಗೆ ಕಾಲ್ ಮಾಡಿ ಪ್ರಶ್ನೆಯನ್ನ ಕೇಳ್ತಾರಂತೆ. ವಾಟ್ ಆರ್ ಮೈ ಆರ್ಡರ್ಸ್ ಅಂತ, ನಾನೇನ್ ಮಾಡಬೇಕು ಅನ್ನೋ ಆದೇಶ ಇದೆ ಅಂತ. ಆಗ ರಾತ್ರಿ ಸುಮಾರು 9:10 ಮತ್ತೆ ಲಡಾಖ್ನಿಂದ ಫೋನ್ ಬರುತ್ತೆ. ಸರ್, ಟ್ಯಾಂಕ್ಗಳು ನಿಲ್ತಿಲ್ಲ, ನಮ್ಮ ಮೇಲ್ಭಾಗದ ಪೋಸ್ಟ್ಗೆ 1/2 ಕಿಲೋಮೀಟರ್ ಅಂದ್ರೆ 500 ಮೀಟರ್ ದೂರದಲ್ಲಿವೆ. ಚೀನಾ ಟ್ಯಾಂಕ್ಗಳನ್ನ ತಡೆಯಲಿರೋದು ಒಂದೇ ದಾರಿ, ನಮ್ಮ ಮೀಡಿಯಂ ಆರ್ಟಿಲರಿಗಳಿಂದ ಗುಂಡು ಹಾರಿಸೋದು. ನಾವು ರೆಡಿ ಆಗಿದ್ದೀವಿ ಅಂತ. ಅಲ್ಲಿ ಟೆನ್ಷನ್ ಹೆಚ್ಚಾಗುತ್ತೆ. ಯಾಕಂದ್ರೆ ಭಾರತ ಮತ್ತು ಚೈನಾ ನಡುವೆ ಗುಂಡು ಹಾರಿಸಲಿಕ್ಕೆ ಅಥವಾ ಒಬ್ಬರ ಮೇಲೊಬ್ರು ಫೈರ್ ಮಾಡಲಿಕ್ಕೆ ಅವಕಾಶ ಇಲ್ಲ. ವಾರ್ನಿಂಗ್ ಶಾಟ್ಸ್ ತರ ಆಕಾಶದಲ್ಲೆಲ್ಲ ಮಾಡ್ಕೊಂಡಿದ್ದಾರೆ, ಬಟ್ ಡೈರೆಕ್ಟ್ ಒಬ್ಬರ ಮೇಲೆ ಒಬ್ರು ಫೈರ್ ಮಾಡ್ಕೊಂಡಿಲ್ಲ. 1960ರ ದಶಕದಲ್ಲಿ ಆಗಿದ್ಬಿಟ್ರೆ ಆಮೇಲೆ ಇಲ್ಲ. 1990s ಅಲ್ಲಂತೂ ಅಗ್ರಿಮೆಂಟೇ ಆಗಿದೆ 2 ರಾಷ್ಟ್ರಗಳ ನಡುವೆ. ಸೊ ಅವಾಗ ಟೆಲಿಫೋನ್ ಲೈನ್ಗಳು ಜಾಸ್ತಿ ಬಜ್ ಆಗ್ತವೆ. 9:25 ನರವಣೆ ಮತ್ತೆ ರಕ್ಷಣಾ ಮಂತ್ರಿಗಳಿಗೆ ಫೋನ್ ಮಾಡಿ ಪರಿಸ್ಥಿತಿಯ ಗಂಭೀರತೆಯನ್ನ ಹೇಳ್ತಾರೆ. ಈ ನಡುವೆ ಚೀನಾ ಕಮಾಂಡರ್ ಕಡೆಯಿಂದ ಮಾತುಕತೆ ಮಾಡೋಣ, ಇಲ್ಲಿಗೆ ನಿಲ್ಸೋಣ ಅನ್ನೋ ಮೆಸೇಜ್ ಬರುತ್ತೆ ಚೀನಾ ಕಡೆಯಿಂದ. ಅದನ್ನ ನರವಣೆ ಅವರು 10 ಗಂಟೆಗೆ ಸರ್ಕಾರಕ್ಕೆ ತಿಳಿಸ್ತಾರೆ. ಆದರೆ ಅದಾದ್ಮೇಲೆ ಏನಾಗುತ್ತೆ ಗೊತ್ತಾ, ಫೋನ್ ಇಟ್ಟು 10 ನಿಮಿಷ ಆಗಿಲ್ಲ, ಸರಿಯಾಗಿ ರಾತ್ರಿ 10:10 ಮತ್ತೆ ಜೋಶಿ, YK ಜೋಶಿ, ಆನ್ ಗ್ರೌಂಡ್ ಇರೋ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ಅವ್ರು ಕಾಲ್ ಮಾಡ್ತಾರೆ. ಕಾಲ್ ಮಾಡಿ, ಸರ್, ಚೀನಾದವರು ಸುಳ್ಳು ಹೇಳ್ತಿದ್ದಾರೆ, ಅವರು ಟ್ಯಾಂಕನ್ನು ಮತ್ತೆ ಮೂವ್ ಮಾಡ್ತಿದ್ದಾರೆ ಮುಂದಕ್ಕೆ ಅಂತ. ಈಗ ನಮ್ಮ ಮತ್ತು ಅವ್ರ ನಡುವೆ ಇರೋದು ಕೇವಲ 500 ಮೀಟರ್ ಅಂತರ ಮಾತ್ರ, 1/2 ಕಿಲೋಮೀಟರ್ ಮಾತ್ರ ಅಂತ ಹೇಳಿ. ಆಗ ನರವಣೆ ಅವರು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಿಗೆ ಫೋನ್ ಮಾಡಿ ಏನ್ ಮಾಡೋದು, ನಿರ್ಧಾರ ಮಾಡಬೇಕೀಗ ಏನಾದ್ರು ಅಂತ ಹೇಳ್ತಾರೆ. ರಾತ್ರಿ 10:30 ರಾಜನಾಥ್ ಸಿಂಗ್ ವಾಪಸ್ ನರವಣೆಗೆ ಕಾಲ್ ಮಾಡ್ತಾರೆ. ನಾನು ಪ್ರಧಾನಮಂತ್ರಿಗಳೊಂದಿಗೆ ಮಾತನಾಡಿದ್ದೀನಿ, ಮಿಲಿಟರಿಯವರು ಸಂಪೂರ್ಣವಾಗಿ ನಿರ್ಧಾರ ಕೈಗೊಳ್ಳಬಹುದು ಅಂತ ಹೇಳಿ ಒಂದು ಐತಿಹಾಸಿಕ ಸಾಲನ ಹೇಳ್ತಾರಂತೆ. ಜೋ ಉಚಿತ್ ಸಮಜೋ ವೋ ಕರೋ ಅಂದ್ರೆ ಈ ಸಂದರ್ಭದಲ್ಲಿ ಸೇನೆಗೆ ಏನ್ ಮಾಡಬೇಕು ಅನ್ನೋದು ಸೂಕ್ತ ಅನಿಸುತ್ತೋ ಉತ್ತರ ಕೊಡೋಕೆ, ಆ ಟ್ಯಾಂಕ್ಗಳ ಮೂವ್ಮೆಂಟ್ಗೆ, ಅದನ್ನ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಅಂತ. ಸೇನೆಗೆ ಫ್ರೀ ಹ್ಯಾಂಡ್ ಅನ್ನೋದನ್ನ ಸರ್ಕಾರ ರಿಪೀಟೆಡ್ಲಿ ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ, ಹಾಗೆ ಸರ್ಜಿಕಲ್ ಸ್ಟ್ರೈಕ್ ಟೈಮ್ ನಲ್ಲಿ, ಬಾಲಕೋಟ್ ಏರ್ ಸ್ಟ್ರೈಕ್ ಟೈಮ್ ನಲ್ಲಿ 3 ಸಂದರ್ಭಗಳಲ್ಲೂ ಕೂಡ ಇದೇ ಟರ್ಮ್ ಅನ್ನ ಬಳಸಿದೆ. ಆದ್ರೆ ಇಲ್ಲಿ ವಿರೋಧ ಪಕ್ಷಗಳದನ್ನ ಯಾವ ತರ ಇಂಟರ್ಪ್ರಿಟ್ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ಇದು ಜವಾಬ್ದಾರಿಯಿಂದ ನುಣುಚಿಕೊಳ್ಳೋ ತಂತ್ರ, ಯುದ್ಧ ಸನ್ನಿವೇಶದಲ್ಲಿ ಪೊಲಿಟಿಕಲ್ ಲೀಡರ್ಶಿಪ್ ಹಿಂಗೆ ಮಾಡಿ ಅನ್ನೋದನ್ನ ಸೇನೆಗೆ ಹೇಳಬೇಕಾಗಿತ್ತು ಅಂತ ವಿಪಕ್ಷಗಳ ಆಗ್ರಹ. ಈ ಫ್ರೀ ಹ್ಯಾಂಡ್ ಆದೇಶ ಕೇಳಿ ನರವಣೆಯವರಿಗೆ ಏನನ್ನಿಸ್ತು, ಅವ್ರು ಬರ್ಕೊಂಡಿರೋ ಪ್ರಕಾರ ಒಂದು ಬಿಸಿ ಬಿಸಿಯಾಗಿರೋ ಆಲೂಗಡ್ಡೆಯನ್ನ, ಹಾಟ್ ಪೊಟ್ಯಾಟೋವನ್ನ ನನ್ನ ಕೈಗೆ ಇಟ್ಟ ಹಾಗಿತ್ತು. ಕಾಟಾ ಬ್ಲಾಂಚ್ ಅಂದ್ರೆ ಫ್ರೀ ಹ್ಯಾಂಡ್, ಪೂರ್ಣ ಸ್ವಾತಂತ್ರ್ಯ ಸಿಕ್ತು. ಆದ್ರೆ ಈಗ ನನ್ನ ಮೇಲೆ ಪೂರ್ಣ ಜವಾಬ್ದಾರಿ ಬಂದಿತ್ತು. ನಾನು ದೀರ್ಘವಾಗಿ ಉಸಿರು ಬಿಟ್ಟು ಕೆಲ ನಿಮಿಷ ಸುಮ್ಮನೆ ಕೂತಿದ್ದೆ. ಆ ಕೋಣೆಯಲ್ಲಿ ಗೋಡೆ ಗಡಿಯಾರ ಟಿಕ್ 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 ಆ ಶಬ್ದ ಬಿಟ್ರೆ ಬೇರೇನು ಕೇಳ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಅವರು. ಆದ್ರೆ ಇಲ್ಲಿ ಕಾಶ್ಮೀರದಲ್ಲಿ ಕೋರ್ ಕಮಾಂಡರ್ ಆಗಿದ್ದ, ಆರ್ಟಿಕಲ್ 370 ತೆಗೆಯೋ ಸಂದರ್ಭ ಸೇರಿದ ಹಾಗೆ ಹಲವು ಮೇಜರ್ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದ ಚಿನಾರ್ ಕೋರ್ನ ಕೋರ್ ಕಮಾಂಡರ್ ಆಗಿದ್ದ DGDIA ಜನರಲ್ KJS ಧಿಲ್ಲೋನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸಂಬಂಧಪಟ್ಟಂತೆ. ಒಮ್ಮೆ ಯುದ್ಧ ಶುರುವಾದ್ಮೇಲೆ ಅಥವಾ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದ್ಮೇಲೆ ಟ್ಯಾಂಕ್ ಬ್ಯಾರಲ್ ಎಲ್ಲಿಗೆ ಗುರಿ ಇಡಬೇಕು ಅನ್ನೋದು ಸಬ್ ಟ್ಯಾಕ್ಟಿಕಲ್ ಅಂದ್ರೆ ಕೆಳಮಟ್ಟದ ಕಮಾಂಡರ್ಗಳು ಕೈಗೊಳ್ಳಬೇಕಾಗಿರೋ ನಿರ್ಧಾರ, ಬ್ಯಾಟಲ್ ಡ್ರಿಲ್ ಆಗಿರುತ್ತೆ. ಟ್ಯಾಂಕ್ ಓಡಿಸೋ ಕಮಾಂಡರ್ಗೆ ತನ್ನ ಟಾರ್ಗೆಟ್ ಎಲ್ಲಿದೆ ಅಂತ ಗೊತ್ತಿರುತ್ತೆ. ಆತ ಗುಂಡು ಹಾರಿಸೋಕೆ ಪ್ರಧಾನಿಯವರ ಒಪ್ಪಿಗೆಗಾಗಿ ಕಾಯೋದಿಲ್ಲ ಅಂತ ಧಿಲ್ಲೋನ್ ಅವರು ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಸ್ನೇಹಿತರಲ್ಲಿ ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ, ಆನ್ ರೆಕಾರ್ಡ್ ಇರೋದು ಏನು ಅಂತ ಹೇಳಿದ್ರೆ, ಇದು 31ನೇ ತಾರೀಕು ಆಗಿರೋದಲ್ವಾ, 29 ಮತ್ತು 30ನೇ ತಾರೀಕು ಭಾರತ ಆಪರೇಷನ್ ಮಾಡಿರುತ್ತೆ. ಪಂಗಾಂಗ್ ಸೋನಿಂದ ಚೀನಾವನ್ನ ಹೊರದಬ್ಬೋಕೆ. ಓಕೆ, ನೀವು ಅಲ್ಲಿ ಬಂದು ಕೂತ್ಕೊಂಡಿದ್ದೀರಾ, ನೀವು ಅನ್ನೋದು ಹೋಗ್ತಿಲ್ವಾ ಅಂತ ಹೇಳಿ ಇನ್ನು ಸ್ಟ್ರಾಟಜಿಕಲಿ ಅಡ್ವಾಂಟೇಜ್ ಸಿಗುವಂಥ ಹೈಯರ್ ಪೊಸಿಷನ್ಗಳನ್ನು ಕೈಲಾಶ್ ರೇಂಜ್ನಲ್ಲಿ ಭಾರತ ಟ್ಯಾಂಕ್ಗಳನ್ನು ಮೂವ್ ಮಾಡಿ ಆಪರೇಷನ್ ಸ್ನೋ ಲೆಪರ್ಡ್ ಅಂತ ನೀವು ಸರ್ಚ್ ಮಾಡಿ ಅದನ್ನು ನಡೆಸೋ ಮೂಲಕ ಭಾರತ ಹೈಯರ್ ಪೊಸಿಷನ್ಗಳನ್ನು ಆಕ್ಯುಪೈ ಮಾಡಿ ಕೂತ್ಕೊಳ್ಳುತ್ತೆ. ಚೀನಾಗೆ ಅದು ಚೆಕ್ಮೇಟ್ ಆಗಿತ್ತು. ಚೀನಾ ಅದನ್ನು ಯೋಚನೆ ಕೂಡ ಮಾಡಿರಲಿಲ್ಲ. ಆ ಹೈಟಿಂದ ಕೆಳಗಡೆ ಇರೋ ಚೀನಾದ ಎಲ್ಲ ಗ್ಯಾರಿಸನ್ಗಳು ನೀಟಾಗಿ ಎಕ್ಸ್ಪೋಸ್ ಆಗಿದ್ವು.
ಆಮೇಲೆ ಚೀನಾ ಮತ್ತೆ ದಾರಿಗೆ ಬರುತ್ತೆ, ಮಾತುಕತೆ ನಡೆಯುತ್ತೆ. ಹಲವು ಸುತ್ತಿನ ಮಾತುಕತೆಗಳ ಬಳಿಕ ಓಕೆ, ನಾವಿಲ್ಲಿಂದ ಕೈಲಾಶ್ ರೇಂಜ್ನಿಂದ ಈ ಪೊಸಿಷನ್ನಿಂದ ಕೆಳಗೆ ಇಳಿಬೇಕು ಅಂತ ಹೇಳಿದ್ರೆ ನೀವು ಪಂಗಾಂಗ್ ಸೋ ಸರೋವರದ ಬಳಿ ಫಿಂಗರ್ ಏರಿಯಾದಲ್ಲಿ ನೀವೇನು ಅಲ್ಲಿ ಮುಂದಕ್ಕೆ ಬಂದು ಕೂತ್ಕೊಂಡಿದ್ದೀರಾ ಅಲ್ಲಿಂದ ಹಿಂದಕ್ಕೆ ಹೋಗಬೇಕು ಅಂತ ಹೇಳಿ ಮಾತುಕತೆ ನಡೆದು 2021ರಲ್ಲಿ ನೆಕ್ಸ್ಟ್ ಚೀನಾ ಕೂಡ ಒಪ್ಕೊಂಡು ಹಿಂದಕ್ಕೆ ಹೋಯಿತು. ನಾವು ಕೂಡ ಇಲ್ಲಿಂದ ಕೆಳಗೆ ಇಳಿದ್ವಿ ಅನ್ನೋದು ದಾಖಲಿತ. ಗಲ್ವಾನ್ನಲ್ಲಿ ಏನಾಗಿತ್ತು ಸ್ನೇಹಿತರೆ? ಆಗಸ್ಟ್ 29, 30, 31ರ ಕತೆ ಒಂದ್ ಕಡೆ ಆದ್ರೆ ಅದಕ್ಕೂ ಮುನ್ನ ನಡೆದ ಗಲ್ವಾನ್ ರಕ್ತಪಾತದ ಬಗ್ಗೆ ಕೂಡ ಪುಸ್ತಕದಲ್ಲಿ ಸ್ಫೋಟಕ ಮಾಹಿತಿಗಳಿವೆ. ನರವಣೆ ಅವರ ಪುಸ್ತಕದಲ್ಲಿ ಇಲ್ಲಿ ನೇರವಾದ ವಿರೋಧಾಭಾಸ ಎದ್ದು ಕಾಣುತ್ತೆ. ನಮಗೆಲ್ಲ ಜೂನ್ 15, 2020ರ ಆ ಕರಾಳ ದಿನ ನೆನಪಿದೆ. ಗಲ್ವಾನ್ ಕಣಿವೆಯಲ್ಲಿ ನಡೆದ ಸಂಘರ್ಷದಲ್ಲಿ ನಮ್ಮ 20 ಯೋಧರು ಹುತಾತ್ಮರಾದ್ರು. ಆ ಘಟನೆ ನಡೆದ 4 ದಿನಕ್ಕೆ ಜೂನ್ 19ನೇ ತಾರೀಕು ಸರ್ವಪಕ್ಷ ಸಭೆ ನಡೆಯುತ್ತೆ. ಅಲ್ಲಿ PM ಮೋದಿ ಒಂದು ಮಾತನ್ನ ಹೇಳ್ತಾರೆ. ರಿಪೋರ್ಟ್ ಆಗಿರೋ ಪ್ರಕಾರ ನಮ್ಮ ಗಡಿ ಒಳಗಡೆ ಯಾರು ನುಗ್ಗಿಲ್ಲ, ನಮ್ಮ ಯಾವುದೇ ಪೋಸ್ಟ್ಗಳನ್ನ ಯಾರು ವಶಪಡಿಸಿಕೊಂಡಿಲ್ಲ ಅಂತ. ನ ವಹಾ ಕೋಯಿ ಹಮಾರಿ ಸೀಮಾ ಮೇ ಘುಸ್ ಆಯಾ ಹೈ. ಆದರೆ ಜನರಲ್ ನರವಣೆ ಅವರ ಪುಸ್ತಕದಲ್ಲಿ ಬೇರೆ ತರ ಇದೆ. ಅವ್ರು ಹೇಳಿರೋ ಪ್ರಕಾರ ಮೇ ತಿಂಗಳ 2ನೇ ವಾರದಲ್ಲಿ ಚೀನಾ ಸೇನೆ ನಮ್ಮ ಜಾಗಕ್ಕೆ ಬಂದು ಟೆಂಟ್ ಹಾಕಿತ್ತು. ಚೀನಾ ಸೇನೆ ಟೆಂಟ್ ಹಾಕಿದ್ದು ಮತ್ತು ನಮ್ಮ ಭೂಮಿಗೆ ನುಗ್ಗಿದ್ದು ಪೂರ್ವ ನಿಯೋಜಿತ ಪ್ಲಾನ್ ಆಗಿತ್ತು. ನಮ್ಮ ಯೋಧರು ಅಲ್ಲಿ ಟೆಂಟ್ ಕಿತ್ತು ಹಾಕೋಕೆ ಮುಂದಾದಾಗ ದೊಡ್ಡ ಮಟ್ಟದ ಹೊಡೆದಾಟ ಎರಡೂ ಸೈನಿಕರ ನಡುವೆ ಆಯಿತು ಅಂತ. ಅಂದರೆ ಕೈಯಲ್ಲಿ ಕಲ್ಲಲ್ಲಿ ದೊಣ್ಣೆಲ್ಲ ಹೊಡ್ಕೊಂಡ್ರಲ್ಲ, ಅವಾಗ ಎರಡೂ ಕಡೆ ಪ್ರಾಣಹಾನಿ ಆಯ್ತಲ್ಲ, ಆ ಘಟನೆ. ಇಲ್ಲಿ ಪ್ರಶ್ನೆ ಏನು ಅಂದರೆ, ಸೇನಾ ಮುಖ್ಯಸ್ಥರು ಚೀನಾ ಒಳಗೆ ಬಂದಿತ್ತು ಅಂತ ಹೇಳ್ತಿದ್ದಾರೆ, ಆದರೆ ಪ್ರಧಾನಿಗಳು ಒಳಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಯಾರು ಸರಿ? ನರವಣೆ ಅವರು ಸರಿನಾ, ಪ್ರಧಾನಿ ಸರಿನಾ ಅನ್ನೋ ಪ್ರಶ್ನೆಯನ್ನ ಇದು ಹುಟ್ಟು ಹಾಕಿದೆ. ಅಗ್ನಿಪಥ್ ಸ್ಕೀಮ್, ಆರ್ಮಿ ಕೇಳಿದ್ದೇನು ಸಿಕ್ಕಿದ್ದೇನು. ಇನ್ನು ಸ್ನೇಹಿತರೆ, ವಿವಾದ ಕೇವಲ ಚೀನಾ ವಿಚಾರಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆ ಪುಸ್ತಕದಲ್ಲಿ ಅಗ್ನಿಪಥ್ ಯೋಜನೆ ಬಗ್ಗೆ ಕೂಡ ದೊಡ್ಡ ಸ್ಫೋಟಕ ಉಲ್ಲೇಖ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಗ್ನಿಪಥ್ ಯೋಜನೆ ಬಂದಾಗ ದೇಶಾದ್ಯಂತ ದೊಡ್ಡ ಗಲಾಟೆಯಾಗಿತ್ತು. ಆಗ ಸರ್ಕಾರ ಹೇಳಿದ್ದು ಇದು ಸೇನೆಯ ಐಡಿಯಾ, ನಾವದನ್ನು ಜಾರಿಗೆ ತಂದ್ವಿ ಅಂತ. ಆದರೆ ನರವಣೆ ಅವರ ಪುಸ್ತಕದ ಲೀಕ್ ಆದ ಕಥೆಗಳು ಬೇರೆ ಸ್ಟೋರಿ ಹೇಳ್ತವೆ. ವರದಿಗಳ ಪ್ರಕಾರ ಜನರಲ್ ನರವಣೆ ಬರೀತಾರೆ, ಆರಂಭದಲ್ಲಿ ಸೇನೆ ಅಂದುಕೊಂಡಿದ್ದು ಟೂರ್ ಆಫ್ ಡ್ಯೂಟಿ ಅನ್ನೋ ಒಂದು ಸಣ್ಣ ಪ್ರಯೋಗವನ್ನ ಮಾಡೋಣ ಅಷ್ಟೇ ಅಂತ. ಫುಲ್ ಪ್ಲೆಜ್ಡ್ ಅಗ್ನಿಪಥ್ ಸ್ಕೀಮ್ ಅಲ್ಲ. ಸೇನೆಯ ಪ್ರಪೋಸಲ್ ಅಂದ್ರೆ ಇದಕ್ಕೆ ಆಯ್ಕೆಯಾದ ಸೈನಿಕರಲ್ಲಿ 75% ಜನರನ್ನ ಕಾಯಂ ಮಾಡ್ಕೋಬೇಕು ಅಂತ, 25% ಜನರನ್ನ ಮಾತ್ರ ವಾಪಸ್ ಕಳಿಸಬೇಕು ಅಂತ. ಹೀಗಾದ್ರೆ ಸೇನೆಯ ಸ್ಟ್ರೆಂತ್ ಮತ್ತು ಅನುಭವ ಎರಡೂ ಜಾಸ್ತಿ ಆಗುತ್ತೆ ಅನ್ನೋದು ಸೇನೆಯ ಪ್ರಪೋಸಲ್ ಆಗಿತ್ತು ಆ ಟೈಮ್ನಲ್ಲಿ. ಆದರೆ ಫೈನಲಿ ಸರ್ಕಾರ ಅನೌನ್ಸ್ ಮಾಡಿದ ಸ್ಕೀಮ್ ನೋಡಿ ನರವಣೆ ಅವರೇ ಶಾಕ್ ಆಗಿದ್ರಂತೆ. ಯಾಕಂದ್ರೆ ಸರ್ಕಾರ ಜಾರಿಗೆ ತಂದ ಅಗ್ನಿಪಥ್ನಲ್ಲಿ ಉಲ್ಟಾ ಇತ್ತು. ಇದರಲ್ಲಿ 25% ಜನರನ್ನ ಮಾತ್ರ ಕಾಯಂ ಮಾಡೋದಾಗಿ ಘೋಷಿಸಲಾಗಿತ್ತು. 75% ಜನರನ್ನ 4 ವರ್ಷದ ನಂತರ ಮನೆಗೆ ಕಳಿಸೋದಾಗಿ ಘೋಷಿಸಲಾಗಿತ್ತು ಇನಿಷಿಯಲ್ ಸ್ಕೀಮ್ನಲ್ಲಿ. ಇದಕ್ಕೆ ನರವಣೆ ಅವರು ಬರೆದಿದ್ದಾರೆ, ಇದು ನಮ್ಮ ನಿರೀಕ್ಷೆಗೂ ಮೀರಿದ ಬದಲಾವಣೆಯಾಗಿತ್ತು. ನಾನೇನೋ ಇದೊಂದು ಪ್ರಾಯೋಗಿಕ ಸ್ಕೀಮ್ ಅಂತ ಅಂದ್ಕೊಂಡಿದ್ದೆ, ಆದರೆ ಇದು ಇಡೀ ಸೇನೆಯ ನೇಮಕಾತಿ ಪ್ರಕ್ರಿಯೆಯನ್ನ ಚೇಂಜ್ ಮಾಡ್ತು ಅಂತ ಹೇಳಿದ್ದಾರೆ. ನರವಣೆಯವರ ಈ ಸ್ಟೇಟ್ಮೆಂಟ್ ಕೂಡ ವಿರೋಧ ಪಕ್ಷಗಳಿಗೆ ದೊಡ್ಡ ಅಸ್ತ್ರ ಆಗಿದೆ. ಸರ್ಕಾರ ದುಡ್ಡು ಉಳಿಸೋಕೆ ಸೇನೆಯ ಭದ್ರತೆಯನ್ನೇ ಪಣಕ್ಕಿಡ್ತಾ ಇದೆ. ಸೇನಾ ಮುಖ್ಯಸ್ಥರ ಮಾತನ್ನ ಕೂಡ ಸರ್ಕಾರ ಕೇಳಲಿಲ್ಲ ಅನ್ನೋ ಆರೋಪಗಳನ್ನ ಮಾಡಲಾಗ್ತಿದೆ. ಸ್ನೇಹಿತರ, ವಿಷಯ ಮುಂದುವರಿಸೋಣ. ಅದಕ್ಕೂ ಮುನ್ನ ಮಾರ್ಚ್ 9ಕ್ಕೆ ಕಾಶಿ, ಅಯೋಧ್ಯೆ, ಪ್ರಯಾಗ್ರಾಜ್, ಗಯಾ, ಬೋಧ್ ಗಯಾ ಪಡೆಯೋಕೆ ಒಂದು ಅವಕಾಶ. ಫ್ಲೈಟ್ ಟಿಕೆಟ್, ಹೋಟೆಲ್ ಮತ್ತು ಊಟದ ವ್ಯವಸ್ಥೆ ಎಲ್ಲ ಸೇರಿ 7 ಸ್ಯಾಂಡ್ಸ್ ಟೂರಿಸಂನ ಪ್ಯಾಕೇಜ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ಟ್ರಿಪ್ ಮಾಡ್ಕೊಂಡ್ಬನ್ನಿ. ಡೆಸ್ಟಿನಿಗೆ ಬ್ರೇಕ್. ಪುಸ್ತಕ ಯಾಕೆ ರಿಲೀಸ್ ಆಗ್ತಿಲ್ಲ? ಇವಾಗ ಒಂದು ಹಂತಕ್ಕೆ ಅರ್ಥ ಆಗಿರುತ್ತೆ ಸ್ನೇಹಿತರೆ, ಈ ಪುಸ್ತಕ ಯಾಕೆ ಎಷ್ಟು ಸೆನ್ಸಿಟಿವ್ ಅಂತ. ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ, ಮಾಜಿ ಸೇನಾ ಮುಖ್ಯಸ್ಥರು ತಮಗೆ ಅನಿಸಿದ್ದನ್ನ ಬರೆಯೋ ಹಾಗಿಲ್ವಾ ಅಂತ. ಸರ್ಕಾರ ಯಾಕೆ ಇಷ್ಟೊಂದು ಅಡ್ಡಿಪಡಿಸ್ತಾ ಇದೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಸ್ನೇಹಿತರಲ್ಲಿ 2 ಆಯಾಮ. ಒಬ್ಬ ಸಾಮಾನ್ಯ ಲೇಖಕನಿಗೂ ಬರೆಯೋ ಕಾಲ್ಪನಿಕ ಕಥೆಗೂ ಸೇನಾ ಮುಖ್ಯಸ್ಥರು ಬರೆಯೋ ಸ್ಟೋರಿಗೂ ಅಥವಾ ಮೆಮೊರ್ಗೂ ವ್ಯತ್ಯಾಸ ಇದೆ. ಸೇನೆಯಲ್ಲಿ ಕೆಲಸ ಮಾಡಿದವರು ನಿವೃತ್ತರಾದ ಮೇಲೂ ಕೂಡ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ಅಡಿಯಲ್ಲಿ ಬರ್ತಾರೆ. ಕೆಲ ರಹಸ್ಯಗಳನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಆಪರೇಷನಲ್ ಸೀಕ್ರೆಟ್ಸ್, ಟ್ರೂಪ್ ಮೂವ್ಮೆಂಟ್ಸ್, ಸರ್ಕಾರದ ಉನ್ನತ ಮಟ್ಟದ ಸಂಭಾಷಣೆ, ಇವೆಲ್ಲವೂ ಕ್ಲಾಸಿಫೈಡ್ ಮಾಹಿತಿ. ಸರ್ಕಾರದ ವಾದ ಏನು ಅಂದರೆ, ಈ ಪುಸ್ತಕದಲ್ಲಿ ದೇಶದ ಭದ್ರತೆಗೆ ಸಂಬಂಧಪಟ್ಟ ಸೂಕ್ಷ್ಮ ವಿಚಾರಗಳಿವೆ. ಚೀನಾ ಅಥವಾ ಪಾಕಿಸ್ತಾನದಂತಹ ಎದುರಾಳಿಗಳಿಗೆ, ಶತ್ರುಗಳಿಗೆ ಈ ಮಾಹಿತಿ ಸಿಕ್ಕರೆ ಅವರು ಇದನ್ನು ಮಿಸ್ಯೂಸ್ ಮಾಡಬಹುದು. ಅದಕ್ಕೆ ರಕ್ಷಣಾ ಸಚಿವಾಲಯ ಮತ್ತು ವಿದೇಶಾಂಗ ಸಚಿವಾಲಯ ಈ ಪುಸ್ತಕವನ್ನು ಕೂಲಂಕುಷವಾಗಿ ಪರಿಶೀಲಿಸ್ತಾ ಇದ್ದಾರೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಸ್ನೇಹಿತರೆ, ಡಿಸೆಂಬರ್ 2023ರಲ್ಲೇ ಪುಸ್ತಕದ ಕೆಲ ಭಾಗಗಳನ್ನು ಲೀಕ್ ಮಾಡಲಾಗಿತ್ತು. 2024ರ ಆರಂಭದಲ್ಲಿ ಪುಸ್ತಕ ರಿಲೀಸ್ ಆಗಬೇಕಾಗಿತ್ತು. ಅಮೆಜಾನ್ನಲ್ಲೂ ಲಿಸ್ಟ್ ಆಗಿತ್ತು. ಆದರೆ ಸರ್ಕಾರದ ಅನುಮತಿ ಸಿಗದ ಕಾರಣ ಇದನ್ನು ಇನ್ನೂ ಕೂಡ ಹೋಲ್ಡ್ ಮಾಡಿಟ್ಟಿದ್ದಾರೆ. ಈಗ 2026 ಬಂದರೂ ಕೂಡ ಆ ಪುಸ್ತಕ ಬಿಡುಗಡೆಯ ಬೆಳಕನ್ನು ನೋಡಿಲ್ಲ, ಕತ್ತಲಲ್ಲೇ ಇದೆ. ಸ್ನೇಹಿತರೆ, ಒಂದಂತೂ ಸತ್ಯ, ಪುಸ್ತಕ ಬರೋವರೆಗೂ ಅಥವಾ ಬರದೇ ಹೋದರೂ ಕೂಡ ಈ ಅಗೋಚರ ಪುಸ್ತಕದ ಒಂದಷ್ಟು ಅಂಶಗಳು ಆವಾಗವಾಗ ಈ ಥರ ಲೀಕ್ ಆಗಿ ಭಾರತದ ರಾಜಕೀಯದಲ್ಲಿ ಇನ್ನೂ ಕೆಲ ದಿನಗಳ ಕಾಲ ಸದ್ದು ಮಾಡೋದು ಗ್ಯಾರಂಟಿ. ನಮ್ಮ ಪ್ರಕಾರ ನರವಣೆ ಅವರು ಮುಂದೆ ಬಂದು ಮಾತಾಡಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಟಿಯನ್ನು ಕೊಡಬೇಕು.
ಅಲ್ಲಿವರೆಗೂ ಈ ಗೊಂದಲ ಹಾಗೆ ಮುಂದುವರಿಯುತ್ತೆ. ಈಗ ನಿಮಗೇನನ್ಸುತ್ತೆ? ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಸತ್ಯ, ಟ್ರಾನ್ಸ್ಪರೆನ್ಸಿ ಅನ್ನೋ ಹೆಸರಲ್ಲಿ ಎಲ್ಲವನ್ನ ಕೂಡ ಪಬ್ಲಿಕ್ ಮಾಡಲೇಬೇಕಾ ಅಥವಾ ಕೆಲವೊಂದು ಸತ್ಯಗಳನ್ನ ಮುಚ್ಚಿಡಬೇಕಾ? ಇದು ಸರಿನಾ ತಪ್ಪಾ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆನಂತರ ಎಲ್ಲ ಮೆಂಬರ್ ಒಂದಿ ಕಾಂಟೆಂಟ್ ನೋಡೋಕೆ ಶುರು ಮಾಡ್ಬೋದು. ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಹಾಗೆ ಎಕನಾಮಿಕ್ಸ್ನ ಮಿನಿ ಸೀರೀಸ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಹಾಗೆ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಬೆಂಬಲ ಕೊಟ್ಟಂತೆ ಕೂಡ ಆಗುತ್ತೆ. ಆಸಕ್ತರು ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.